ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ತಿಕ್, ನೀನು ನಿನ್ನ ಹೆಂಡತಿನ ತುಂಬಾ ಮೆರೆಸ್ಬಿಟ್ಟೆ ಬಿಡು. ಅವಳು ಆಸೆ ಪಟ್ಲು ಅಂತ ಅಮ್ಮನ್ನು ಎದುರು ಹಾಕೊಂಡು ಅವಳಿಗೆ ಓದಿಸ್ದೆ. ಅಪ್ಪ ನಿನಗೆ ಉತ್ತರ ಕುಮಾರನ್ ಪೌರುಷ ಅಂದಾಗ ಅವ್ರ ಜೊತೆ ಸೇರ್ಕೊಂಡು ನಗ್ತಾ ಇದ್ಲು. ಟ್ರೈನಿಂಗ್ ಸೆಂಟರ್ ಹತ್ರ ಸತ್ಯನ್ ಹುಡುಗರು ನೀನ್ ಅವಳ ಗಂಡ ಅನ್ನೋದನ್ನ ನೋಡದೆ ನನ್ನನ್ನ ಸೈಡ್ಗೆ ಸರಿಸಿದ್ರು. ಅವಳು ಪೊಲೀಸ್ ಆಫೀಸರ್ ಆಗ್ತಾ ಇದ್ದಾಳೆ ಅನ್ನೋ ಖುಷಿಲಿ ಎಲ್ರು ನಿನ್ನ ಚೀಪ್ ಮಾಡ್ತಾ ಇದ್ದಾರೆ. ಕಾರ್ತಿ, ನೀನ್ ಇಲ್ಲಿದ್ಯಾ? ನಾನ್ ಮರಳೆಲ್ಲ ಹುಡುಕ್ತಿದ್ದೆ ನಿನ್ನ. ಹೇಳಿ ಚಿಕ್ಕಿ. ಇಲ್ಯಾಕೋ ನಿಂತಿದ್ಯಾ? ಭಾವ ನಿನ್ನ ಕರಿತಾ ಇದ್ದಾರೆ. ಬರ್ತೀನಿ ಅಂತ ಹೇಳಿ. ಕಾರ್ತಿ, ಯಾಕೆ ಬೇಜಾರಳಿದ್ಯಾ? ಓ, ನಾವಾಗಲೇ ಮಾತಾಡುವಾಗ ನಿನ್ನ ಮತ್ತೆ ಸತ್ಯನ ಕಂಪೇರ್ ಮಾಡಿ ಮಾತಾಡಿದ್ವಿ ಅಂತ ಬೇಜಾರು ಮಾಡ್ಕೊಂಡಿದ್ಯಲ್ಲ, ಅದೇ ವಿಷಯನಾ? ಇದಕ್ಕೆಲ್ಲ ಬೇಜಾರು ಮಾಡ್ಕೋತಾರೇನೋ? ಆ ಕೀರ್ತನ ನೋಡಿದ್ರೆ ನಾನೇನೋ ಹೇಳೋದನ್ನ ಅವಳು ಬೇರೆ ರೀತಿ ತಿರ್ಚಿ ಹೇಳ್ಬಿಟ್ಲು. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಕಾರ್ತಿ, ತಮಾಷೆ ಮಾಡಿದ್ದು ಕಣೋ. ಸತ್ಯ ನಿನ್ನ ಹೆಂಡತಿ ಆಗಿರೋದ್ರಿಂದಾನೆ ಅವಳು ಈ ಮನೆ ಸೊಸೆ ಆಗಿರೋದು. ನಮ್ಗೆ ಅಷ್ಟು ಗೊತ್ತಾಗಲ್ವಾ? ಹೋಗ್ಲಿ ಬಿಡಿ ಚಿಕ್ಕಿ, ನಿಮ್ಗೆ ಅರ್ಥ ಆಗಲ್ಲ. ಏನು ಅರ್ಥ ಆಗಲ್ಲ? ಅರ್ಥ ಮಾಡಿಸು, ತಿಳ್ಕೊತೀನಿ. ಚಿಕ್ಕಿ, ನಾನು ಬೇರೆ ಇಂಡಿವಿಜುವಲ್ಲು, ಸತ್ಯ ಬೇರೆ ಇಂಡಿವಿಜುವಲ್ಲು. ಯಾವಾಗಲೂ ಅವಳು ನೋಡಿ ತಿಳ್ಕೊ, ಅವಳು ಹಾಗೆ ಇವಳು ಹೀಗೆ ಅಂತ ಹೇಳಿದ್ರೆ ನಾನು ಏನು ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಮೂಡಲ್ವಾ? ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿ ನಾನು ಏನೂ ಅಲ್ಲ ಅಂತ ನನಗನ್ಸಲ್ವಾ? ಅಯ್ಯೋ, ಇಷ್ಟೇನಾ? ನಿನ್ನನ್ನು ನಾವು ಯಾವತ್ತೂ ಅನುಮಾನದಿಂದ ನೋಡಿಲ್ಲ ಕಣೋ. ನೀನು ಎಷ್ಟು ಬದಲಾಗಿದೆಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಆದರೆ ನೀನು ಇಂಥ ಕಮೆಂಟ್ಸ್ನ ಪಾಸಿಟಿವ್ ಆಗಿ ತಗೋಬೇಕು. ಮನೇಲೊಬ್ರು ಪೊಲೀಸ್ ಆಫೀಸರ್ ಇದ್ಮೇಲೆ ಬೇಕೋ ಬೇಡವೋ ಎಲ್ಲರೂ ಅವರಿಂದ ನಮ್ಮನ್ನ ಗುರ್ತಿಸ್ತಾರೆ. ನಾಳೆ ನೀನು ಸತ್ಯನ್ ಗಂಡ ಅಂತ ಅನ್ನಿಸ್ಕೊಳ್ಳೋದಲ್ಲ, ಭಾವನ್ನು ಕೂಡ ಸತ್ಯನ್ ಮಾವ ಅಂತ ಹೇಳ್ತಾರೆ. ಅದಕ್ಕೆ ಭಾವ ಕೋಪ ಮಾಡ್ಕೊಳ್ಳೋದಕ್ಕಾಗತ್ತಾ ಹೇಳು? ಬೇರೆಯವ್ರ ಕತೆ ಬಿಡಿ ಚಿಕ್ಕಿ, ನಮ್ಮ ಮನೇಲಿ ಆ ಥರ ಹೇಳಿದ್ರೆ ನನಗೆ ಬೇಜಾರಾಗಲ್ವಾ? ಆಗಬಾರ್ದು ಕಾರ್ತಿ, ಅದೇ ಚಾಲೆಂಜ್ ಅಲ್ವಾ? ಅವಳು ನೀನು ಹೆಂಡ್ತಿ ಕಣೋ. ಇಷ್ಟು ದಿನ ನೀನು ಅವಳಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ಯೋ ಇನ್ಮೇಲೇನೂ ಹಾಗೆ ಸಪೋರ್ಟ್ ಮಾಡಬೇಕು. ನಾವು ಯಾವಾಗಲೂ ಇಂಥವ್ರ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀವಿ ಹೊರತು ಕೀಳರಿಮೆ ಹಿಂಜರಿಕೆ ಇರೋದಿಲ್ಲ. ಹಾಗೆ ನೀನು ಆಗಬೇಕು ಕಾರ್ತಿ. ಇಂಥ ಹುಡುಗಿ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡಬೇಕು. ಸಮಾನತೆ ಅನ್ನೋದು ಶುರು ಆಗೋದೇ ಇಲ್ಲಿಂದ. ನೀವು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಚಿಕ್ಕಿ. ಆದರೆ ಕಾರ್ತಿ, ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಕಣು. ನೀನು ಬೇರೆ ಗಂಡಂದ್ರ ಥರ ಯೋಚನೆ ಮಾಡಬೇಡ. ಹೆಂಡತಿ ಯಶಸ್ಸನ್ನು ನೋಡಿ ಸಂತೋಷ ಪಡಬೇಕು. ನನಗೆ ಖುಷಿ ಇದೆ. ಮತ್ತ್ಯಾಕೆ ಒದ್ದಾಡ್ತಿದ್ಯಾ? ನೋಡು ಕಾರ್ತಿ, ಇಷ್ಟು ದಿನ ಕಾರ್ತಿಕ್ ಹೆಂಡತಿ ಕೋಟೆ ಮನೆ ಸೊಸೆ ಆಗಿದ್ದ ಸತ್ಯ ಪೊಲೀಸ್ ಆದಮೇಲೆ ಇನ್ಸ್ಪೆಕ್ಟರ್ ಸತ್ಯ ಆಗ್ತಾಳೆ. ಅವಳಿಂದ ನಮ್ಮನ್ನು ಎಲ್ಲರನ್ನೂ ಗುರ್ತಿಸ್ತಾರೆ. ಆಗ ನೀನು ಹಿಂಸೆ ಪಡಬಾರ್ದು. ಸೊ ಕಾರ್ತಿಕ್ ಅಂದರೆ ಯಾರು ಅಂತ ಜನ ಗುರ್ತಿಸೋ ಮಟ್ಟಿಗೆ ನೀನು ಬೆಳಿಬೇಕು. ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ನಾನು ಯಾಕೆ ಈ ಥರ ಯೋಚನೆ ಮಾಡಿ ಮನ್ಸು ಕೆಡ್ಸ್ಕೊತಾ ಇದ್ದೀನಿ? ಎನಿಹೌ, ಈ ಥರ ವಿಷಯಕ್ಕೆಲ್ಲ ಕ್ಲಾರಿಟಿ ಕೊಡೋಕ್ಕಾಗೋದು ಸತ್ಯನಿಂದ ಮಾತ್ರ. ನಾನು ಹೋಗಿ ಅವಳನ್ನ ಮೀಟ್ ಮಾಡಿ ಎಲ್ಲ ನೀಟಾಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಗಂಡ ಹೆಂಡತಿ ಅಂದಮೇಲೆ ಮನ್ಸು ಕ್ಲಿಯರ್ ಆಗಿದ್ರೆ ಚಂದ. ಹಾಗೆ ಆಗಬೇಕು. ಮೇಡಮ್, ಮೇಡಮ್,
ಯಾರೋ ಬಂದಿದ್ದಾರೆ ಅನ್ಸುತ್ತೆ ಅತ್ತೆ. ರುಕೋ, ಯಾರೋ ಬಂದಿದ್ದಾರೆ ನೋಡು. ಹಾ ಅಮ್ಮ. ಮೇಡಮ್ ನಿಮ್ಮ ಮನೆಗೆ AC ಡೆಲಿವರಿ ಇದೆ. ಒಂದು ನಿಮಿಷ. ಮಾವ ಮಾವ, ಮಾವ ನೀನೇನಾದರೂ AC ಬುಕ್ ಮಾಡಿದ್ದೀಯಾ? AC ನ ಫ್ಯಾನೇ ತರಿಸಲ್ಲ ರುಕ್ಕು, ಇನ್ಯಾವ AC? ಅದು ನಿಜಾನೇ. ಫ್ಯಾನ್ ತರ್ಸೋ ಯೋಗ್ಯತೆನೇ ಇಲ್ಲ, ಇನ್ನು AC ಎಲ್ಲಿಂದ ಬುಕ್ ಮಾಡ್ತಾನೆ? ಕಂಡೋರ್ ದುಡ್ಡಲ್ಲಿ ಶೋಕಿ ಮಾಡೋರ್ ಮಾತ್ಗೆಲ್ಲ ನೀನಕ್ಕೆ ಬೇಜಾರು ಮಾಡ್ಕೊಂತೀಯ? ಬಿಟ್ಟು ಹಾಕು. ಏಯ್, ನನಗೆ ತಾಕತ್ ಇರೋದಕ್ಕೆ ಕಣೆ ಗಿಫ್ಟ್ ಬಂದಿರೋದು. ನನ್ನ ಹತ್ರ ಇರೋ ಚಪ್ಪಲಿ ತರದ್ ಒಂದ್ ಚಪ್ಪಲಿ ತಗೋ ನೋಡೋಣ. ಅಂತ ಗತಿಗೇಡು ನಮ್ಗೇನ್ ಬಂದಿಲ್ಲ. ನೀನ್ AC ಹಾಕೊಂಡು ತಣ್ಣಗಿರು, ನಾವು ಸ್ವಾಭಿಮಾನದಲ್ಲಿ ಬದುಕ್ತೀವಿ. ದಿವ್ಯಾ ಅಂದ್ರೆ ನೀವೇನಾ ಮೇಡಮ್? ಬನ್ನಿ. ಮೇಡಮ್ ಯಾವ ಕಡೆ ಫಿಟ್ ಮಾಡಬೇಕು? ಇಲ್ಲಲ್ಲಪ್ಪ, ಆ ಕಡೆ ಅಲ್ಲಿ ರೂಮಲ್ಲಿ. ಓಕೆ. ಏನು ನಿನ್ನ ಹೆಸರೇನು? ರುಕ್ಕು. ನಿಮ್ಮ ಮಾವನ ಮುಖ ನೋಡು, ಸಪ್ಪಗಾಗಿದೆ. ಅವನ ಕೈಲಿ ಮಾಡೋಕ್ಕಾಗ್ದಿರೋ ಕೆಲಸನ ನಾನು ಮಾಡ್ತಿದ್ದೀನಿ ಅಂತ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದಾನೆ. ನೀನು ದುರಹಂಕಾರದ ಮೂಟೆ. ಮಾವಂಗೇನಾದ್ರೂ ಕಿಚಾಯಿಸಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನೀನು ನಿಮ್ಮ ಮಾವನ ಥರ ಬರೀ ಮಾತು, ವೇಸ್ಟ್ ಫೆಲೋಸ್. ನೀನು ಜಂಬದ ಕೋಳಿ ಕಣೆ. ಮನುಷ್ಯ ಅಂದ್ರೆ ದುಡ್ಡು ವಸ್ತು ಅಷ್ಟೇನಾ? ಭಾವನೆಗಳಿಗೆ ಬೆಲೆನೇ ಇಲ್ವಾ? ಮನುಷ್ಯನ ಹತ್ರ ದುಡ್ಡಿಲ್ಲ ಅಂದ್ರೆ ಅವನಿಗೆ ಬೆಲೆನೇ ಇಲ್ವಾ? ಹೌದು. ಏನೀಗ? ನನ್ನ ಲೈಫಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಹೀಗಿದ್ದೀನಿ. ಓಸಿ ಏಸಿ ಪೋಸ್ ನೋಡು. ನಿನ್ನ ಮೂತಿಗೆ ಅದೂ ಇಲ್ಲ. ದಿವ್ಯಾ, ನೀನು ಮಾಡ್ತಾ ಇರೋದು ಸರಿ ಇಲ್ಲಮ್ಮ. ಅಲ್ವೇ, ಅವನು ಯಾರೋ ಕೇಳಿದ ತಕ್ಷಣ ಕೊಡಿಸ್ತಾನೆ ಅಂತಂದ್ರೆ ಅದರಿಂದ ಏನೋ ಉದ್ದೇಶ ಇದ್ದೇ ಇರುತ್ತೆ. ಅರ್ಥ ಮಾಡ್ಕೋ. ಇದ್ರ ಪರಿಣಾಮನ ನಾಳೆ ಅನುಭವಿಸ್ತೀಯ ನೀನು. ನಾಳೆಗೆ ಈಗ ನೀವೆಲ್ಲರೂ ತೆಪ್ಪಗಿರಿ. ದಿವ್ಯಾ, ಅತ್ತೆ ಬಿಡಿ ಅತ್ತೆ, ಕಂಡೋರ್ ವಿಷಯ ನಮ್ಗೆ ಯಾಕೆ? ದೇವ್ರು ಎಲ್ರಿಗೂ ತಿತ್ಕೊಳ್ಳೋದಕ್ಕೆ ಎರಡನೇ ಅವಕಾಶ ಕೊಡ್ತಾನಂತೆ. ಎರಡನೇ ಅವಕಾಶದಲ್ಲೂ ತಪ್ಪೇ ಮಾಡ್ತೀನಿ ಅನ್ನೋರ್ನ ನಾವು ತಡೆಯೋದಕ್ಕಾಗತ್ತಾ? ಏನೋ ಮಾಡ್ಕೊಳ್ಳಿ ಬಿಡಿ. ಅಷ್ಟು ಗೊತ್ತಿದೆ ತಾನೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.